ಇದು ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇಲ್ಲಿರುವಂಥ ಎಲ್ಲ ಕ್ವಶನ್ಸು ನಿಮಗೆ ಇಂಪಾರ್ಟೆಂಟ್. ಮಿಡ್ ಟರ್ಮ್ ಎಕ್ಸಾಮ್ಗೆ ಮಾತ್ರ ಅಲ್ಲ, ಆ್ಯನ್ಯುವಲ್ ಎಕ್ಸಾಮ್ಗೆ, ಪ್ರಿಪ್ರೇಟರಿ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಲದ ಮಿಡ್ ಟರ್ಮ್ ಎಕ್ಸಾಮ್ಗೆ ಇಲ್ಲಿರುವಂಥ ಕೆಲವು ಕ್ವಶನ್ಸ್ ಆದರೂ ಖಂಡಿತ ಬರುತ್ತೆ. ಹಾಗಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಾಗ, ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಬಿಟ್ಟು ಹಾಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿರೋ ಕ್ವಶನ್ಸ್ ಏನಾದರೆ ಇಂಪಾರ್ಟೆಂಟ್ ಇದೆ. ಸೇಮ್ ಕ್ವಶನ್ ಪೇಪರ್ ಬರುತ್ತೆ ಅಂತಲ್ಲ, ಆದರೆ ಇಲ್ಲಿರೋವಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಆದರೂ ಖಂಡಿತ ಬರುತ್ತೆ. ಹಾಗಾಗಿ ಎಲ್ಲ ಕ್ವಶನ್ಸ್ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಕಲ್ತ್ಕೊಳ್ಳಿ. ಇದು ಮಿಡ್ ಟರ್ಮ್ಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಪ್ರಿಪ್ರೇಟರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ ಯಾವ ಕ್ವಶನ್ಸ್ನು. ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಎಲ್ಲ ಕ್ವಶನ್ಗೂ ಚೆನ್ನಾಗಿ ಆನ್ಸರ್ ಕಲ್ತ್ಕೊಳ್ಳಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ ಈ ಚಾನಲಲ್ಲಿ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ಗೆ MCQಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ಗೆಸ್ ಮಾಡಿ ಆನ್ಸರ್ ಮಾಡೋದು, ಓದಿದ್ದು ಯಾಕೆ ಮರ್ತೋಗುತ್ತೆ, ಮರ್ತೋಗ್ಬಾರ್ದು ಅಂದರೆ ನಾವೇನು ಮಾಡಬೇಕು, ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅನ್ಬೇಕಾದ್ರೆ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು, ಈ ಥರದ್ದು ಸಾಕಷ್ಟು ವಿಡಿಯೋಸ್ ಇದೆ. ಅದನ್ನೆಲ್ಲ ನೀವು ವಾಚ್ ಮಾಡ್ಬೋದು. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಮತ್ತು ಸ್ಟಡೀಸ್ಗೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳಿತ್ತು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಈಸಿಯಾಗಿ ಓದೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ತುಂಬ ಕಷ್ಟಪಟ್ಟು ಓದಬೇಕು ಅಂತೇನಿಲ್ಲ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ. ಪ್ರತಿಯೊಬ್ಬರಿಗೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ, ಮತ್ತು ಅದನ್ನು ತುಂಬ ಈಸಿಯಾಗಿ ನಾವು ಮಾಡ್ಬೋದು. ನಾವು ನಮ್ಮ ಮೆಥಡ್ನ ಕರೆಕ್ಟ್ ಮಾಡ್ಕೋಬೇಕು, ನಮ್ಮ ಸ್ಟ್ರಾಟಜೀಸ್ನ ಕರೆಕ್ಟ್ ಮಾಡ್ಕೋಬೇಕು. ಆಗ ನಿಮಗೆ ಓದೋದು ತುಂಬ ಈಸಿ ಅನಿಸುತ್ತೆ, ಒಳ್ಳೆ ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಓದೋದಕ್ಕೆ ಇಷ್ಟೊಂದು ಟೈಮ್ ಕೊಡಬೇಕು ಅಂತಿಲ್ಲ, ಕಡಿಮೆ ಟೈಮಲ್ಲಿ ಈಸಿಯಾಗಿ ಕಲಿತು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.